ಟಿಕೆಟ್ ಸೆನೆಟ್ಗೆ ನೇಮಕ ಮಾಡೋದು, ಅಕಾಡೆಮಿಗಳಿಗೆ ನೇಮಕ ಮಾಡೋದು, ಮತ್ತು ಬೇರೆ ಬೇರೆ ಕಾರ್ಪೊರೇಷನ್ನು ನಿಗಮಗಳಿಗೆ ನೇಮಕ ಮಾಡೋದು, ಇದೆಲ್ಲವೂ ಕೂಡ ಸಾಮಾನ್ಯ ಪ್ರಕ್ರಿಯೆ ಇದು. ಅದಕ್ಕೆ ನೀವು ಸರ್ಕಾರದ ಬೊಕ್ಕಸ ಖಾಲಿ ಆಗುತ್ತೆ, ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಂತ ಹೇಳೋದಿಲ್ಲ. ಅರ್ಥ ಏನಿದೆ? ಇವರು ಅದನ್ನೇ ಮಾಡಿರ್ತಾರಲ್ಲ. ಗೊತ್ತಲ್ಲ ನಿಮಗೆ, ಒಂದು ಸಲ ಸದನ 10 ನಿಮಿಷಕ್ಕೆ ಅರ್ಧ ಗಂಟೆಗೆ ಮುಂದೆ ನೋಡಿದ್ರೆ ಮತ್ತೆ ಅಸೆಂಬಲ್ ಆಗೋಕ್ಕೆ ಇನ್ನೂ 1 ಗಂಟೆ 2 ಗಂಟೆ ತಗೊಳುತ್ತೆ. ನಿಜಕ್ಕೂ ಕೂಡ ರಾಜ್ಯ ಸರ್ಕಾರದ ಯಾರೋ ಸಚಿವರ ಪಾತ್ರ ಅಲ್ಲಿದೆ ಅಂದರೆ ಎಕ್ಸ್ಪೋಸ್ ಮಾಡ್ಬೋದಿತ್ತಲ್ವ BJP? ಹೌದು. ಇದ್ರಿಗೆ ಯಾರು ಹೊಣೆ, ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಸದನದ ಮುಂದಿಡೋದು ಯಾರು ಹೊಣೆ? ಆಡಳಿತ ಪಕ್ಷದ ಹೊಣೆನಾ? ವಿರೋಧ ಪಕ್ಷಗಳ ಹೊಣೆ. ವಿರೋಧ ಪಕ್ಷಗಳು ಏನಾಗ್ತಾ ಇದೆ ಅಂತೇಳಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಜೊತೆಗೆ ಅಕ್ಸೆಸ್ ಆಗಿ ಅವ್ರು ಏನು ಹೇಳಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂತ ಕೇಳಿ ಅದನ್ನು ಸದನದಲ್ಲಿ ಪ್ರಸ್ತಾಪ ಮಾಡಬೇಕು. ನೀವು ಹೇಳಿದಂಗೆ ಗಾಳಿಗೆ ಗುಂಡು ಹೊಡಿಬಾರ್ದು. ಇದೆಲ್ಲವೂ ಕೂಡ ಆಕೆ ಒಬ್ಬರಿಂದನೇ ಅವರು ಒಬ್ಬರೇ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇದರಿಂದ ಒಂದು ದೊಡ್ಡ ಜಾಲ ಇದೆ. ಆ ಜಾಲದಲ್ಲಿ ಯಾರ್ಯಾರಿದ್ದಾರೆ ಅಂತ ಬೇಯಿಸೋದು ಸರ್ಕಾರದ ಹೊಣೆ, ವಿರೋಧ ಪಕ್ಷಗಳ ಹೊಣೆ. ಸರ್ಕಾರ ತನ್ನ ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಅದನ್ನು ಮುಚ್ಚಕ್ಕೆ ಅಶಪ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಆದರೆ ವಿರೋಧ ಪಕ್ಷಗಳು, ಅದು ನಾನು ಹೇಳೋದೇನು ಅಂದರೆ, ಇಂಥ ವಿಷಯಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆದಿದೆ ಸದನದಲ್ಲಿ. ಅಚ್ಚರಿ ವಿಷಯ ಅಂದರೆ, ನಿಮಗೆ ಸೆಷನ್ ನಡಿಬೇಕಾದ್ರೂ ಕೂಡ ಅತ್ಯಂತ ಗಂಭೀರವಾದಂಥ ವಿಷಯಗಳು ಚರ್ಚೆ ನಡೀತಿದ್ದಾಗ ಕೂಡ ಎಷ್ಟು ಜನ ಶಾಸಕರಿರ್ತಾರೆ ಆಡಳಿತ ಪಕ್ಷದ ಕಡೆ ಮತ್ತು ವಿರೋಧ ಪಕ್ಷಗಳ ಕಡೆ ಅಂತ ನೀವು ಲೆಕ್ಕ ಹಾಕ್ಬಿಟ್ರೆ ಅತ್ಯಂತ ನಿರಾಸೆ ಆಗುತ್ತೆ. ಬೆಳಗ್ಗೆ ಇವರು ಎಷ್ಟೋ ಜನ ಬರ್ತಾರೆ, ಸೈನ್ ಹಾಕ್ತಾರೆ, TADA ತಗೊಂಡು ಹೋಗ್ತಾ ಇರ್ತಾರೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ political.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ಈಗ ರಾಜ್ಯ ವಿಧಾನಸಭೆಯ ಕಲಾಪ ನಡೀತಿದೆ. ಆದರೆ ಚರ್ಚೆಗಳು ಆಗ್ತಿಲ್ಲ. ಅದರಲ್ಲೂ ಮುಖ್ಯವಾಗಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕೋ ಆ ವಿಷಯಗಳು ಚರ್ಚೆ ಆಗ್ತಿಲ್ಲ. ಅದರಿಂದಾಗಿ ಇವತ್ತಿನ political.comನಲ್ಲಿ ನಿಜಕ್ಕೂ ಸದನ ನಡೀತಿರೋದು ಸರಿನಾ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಮಾಡ್ತೀವಿ. ವಾರ್ತಾ ಭಾರತಿ ಜೊತೆ ಹಿರಿಯ ಪತ್ರಕರ್ತರಾದಂತಹ ನಂಜುಂಡೇಗೌಡ ಅವರಿದ್ದಾರೆ. ಅವರು ಒಂದು ಹಿರಿಯ ಅಂತ ನಾನು ಆಗಲೇ ಹೇಳಿದೆ. ಅದರ ಹೊರತಾಗಿ ದೆಹಲಿನಲ್ಲಿ ಇದ್ದವರು, ಸಂಸತ್ ಅಧಿವೇಶನವನ್ನು ನೋಡಿದವರು, ಸಂಸತ್ ಅಧಿವೇಶನ ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನು ಕಣ್ಣಾರೆ ಕಂಡವರು, ವರದಿ ಮಾಡಿದಂಥವರು. ಇಲ್ಲಿ ಈಗ ನಡೀತಿರುವಂಥ ಅಧಿವೇಶನದಲ್ಲಿ ಅಧಿವೇಶನ ಅಳಿತಪ್ತಿರುವಂಥದ್ರ ಬಗ್ಗೆ ಅವರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ತಾರೆ. ಅದಕ್ಕೂ ಮೊದಲು ವೀಕ್ಷಕರಾದಂಥ ನಿಮ್ಮಲ್ಲಿ ಒಂದು ಮನವಿ, ವಾರ್ತಾ ಭಾರತಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಾರ್ತಾ ಭಾರತಿಯ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳನ್ನು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಚರ್ಚೆಯನ್ನು ಶುರು ಮಾಡ್ತೀನಿ. ಸರ್, political.com ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಧರ್ಮೇಶ್. ಸರ್, ಈಗ ವಿಧಾನಸಭಾ ಅಧಿವೇಶನ ಶುರುವಾಗಿದೆ. ಆದರೆ ನಿಜಕ್ಕೂ ಏನು ವಿಷಯಗಳು ಚರ್ಚೆ ಆಗಬೇಕು ಅದು ಚರ್ಚೆ ಆಗ್ತಿಲ್ಲ. 2 ಮುಖ್ಯವಾಗಿ ಈ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿರೋದು ಅಂದರೆ, ಒಂದು ರಾಜ್ಯಪಾಲರ ಭಾಷಣ ಮೇಲೆ ಚರ್ಚೆ ಆಗಬೇಕು. ರಾಜ್ಯಪಾಲರ ಭಾಷಣ ಅಂದರೆ ಗೊತ್ತಲ್ಲ, ಅಂದರೆ ಒಂದು ಸಮಗ್ರವಾದಂಥ ಒಂದು ಚರ್ಚೆ ಆಗಬೇಕು. ರಾಜ್ಯದ ಅಭಿವೃದ್ಧಿ, ಹಣಕಾಸಿನ ಸ್ಥಿತಿ, ಆಡಳಿತದ ಕಾರ್ಯವೈಖರಿ, ಇವೆಲ್ಲದ್ರ ಬಗ್ಗೆ ಚರ್ಚೆ ಆಗಬೇಕು. ನಂಬರ್ 1. ನಂಬರ್ 2, ಬಜೆಟ್ ಮೇಲೆ ಚರ್ಚೆ ಆಗಬೇಕು. ಪ್ರತಿಪಕ್ಷಗಳು ಬಜೆಟ್ನ ಹುಳುಕುಗಳನ್ನು ತೆಗೆದಿಡಬೇಕು. ಆಡಳಿತ ಪಕ್ಷ ಯಾವ ಕಾರಣಕ್ಕೋಸ್ಕರ ಇಂಥದ್ದೊಂದು ಬಜೆಟನ್ನು ರೂಪಿಸಲಾಗಿದೆ, ಇದರಿಂದ ಜನಕ್ಕೆ ಯಾವ ರೀತಿ ಪರಿಣಾಮ ಇದೆ ಅನ್ನೋದನ್ನು ಜನರಿಗೆ ಸದನದ ಮೂಲಕ ತಿಳಿಸ್ಕೊಡ್ಬೇಕು. ಬಟ್ ಆದರೆ ಡೈಲ್ಯೂಟ್ ಆಗ್ತಾಯಿದೆ. ಈಗ ನೋಡಿ, ಸೋಮವಾರದಿಂದ ಬಿಡಿ, ಕಳೆದ ವಾರನೇ ರಾಜ್ಯಪಾಲರ ಭಾಷಣ ಆಗಿತ್ತು, ಬಜೆಟ್ ಆಗಿತ್ತು. ಬಟ್ ಈ ಸೋಮವಾರದಿಂದ ಚರ್ಚೆ ಆಗಬೇಕಾಯಿತು. ಚರ್ಚೆ ಆಗ್ತಿಲ್ಲ. ಸೊ ನಾನು ಇಂಟ್ರಡಕ್ಷನಲ್ಲಿ ಹೇಳ್ದಂಗೆ ನೀವು ಸಂಸತ್ ಅಧಿವೇಶನವನ್ನು ಕಂಡವರು, ವರದಿ ಮಾಡಿದವರು, ಈಗ ಇಲ್ಲಿಂದ ಕೂಡ ಗಮನಿಸ್ತಿದ್ದೀರಿ. ನಿಮ್ಗೇನು ಅನಿಸುತ್ತೆ? ಧರ್ಮೇಶ್, ನೀವು ಭಾಳ ಇಂಪಾರ್ಟೆಂಟ್ ವಿಷಯನ ಎತ್ಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ಧನ್ಯವಾದ ಹೇಳಲೇಬೇಕು. ನೋಡಿ, ನಾವು ಒಪ್ಕೊಂಡಿರೋದು ಸಂಸದೀಯ ಪ್ರಜಾಸತ್ತೆಯನ್ನು ಒಪ್ಕೊಂಡಿದ್ವಿ. ಈ ಸಂಸದೀಯ ಪ್ರಜಾಸತ್ತೆಯಲ್ಲಿ ಸಂಸತ್ತು ಅಂದರೆ ಕೇಂದ್ರದಲ್ಲಿ ಸಂಸತ್ತು, ರಾಜ್ಯಸಭೆ ಮತ್ತು ಲೋಕಸಭೆ, ರಾಜ್ಯಗಳಲ್ಲಿ ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಭಾಳ ಮುಖ್ಯವಾದ ಸದನಗಳೆರಡು. ಇಲ್ಲಿ ಪ್ರಮುಖ ವಿಷಯಗಳ ಚರ್ಚೆ ಆಗಲೇಬೇಕು. ಈಗ ನೋಡಿ, ತಾವೇ ಹೇಳಿದ್ರಿ, ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಬೇಕು. ಚರ್ಚೆ ನಡೀತಾ ಇದೆ. ಆ ಚರ್ಚೆ ಆಗಿ ಅದಕ್ಕೆ ಮುಖ್ಯಮಂತ್ರಿ ಉತ್ತರಿಸ್ಬೇಕು. ಮುಖ್ಯಮಂತ್ರಿ ಉತ್ತರಿಸ್ದಂಗೆ ಇಲ್ಲ, ಅದು ಉತ್ತರ ಹೇಳಬೇಕು. ಆಮೇಲೆ ಬಜೆಟ್ ಮೇಲೆ ಚರ್ಚೆ ಆಗಬೇಕು. ಬಜೆಟ್ನಲ್ಲಿ ತಾವೇ ಹೇಳ್ದಂಗೆ ಬಜೆಟ್ನಲ್ಲಿರುವಂಥ ಉಳುಕುಗಳನ್ನ ಎತ್ತಿ ತೋರಿಸ್ಬೇಕು ಪ್ರತಿಪಕ್ಷಗಳು. ಹೀಗಾಗಿ ಭಾಳ ಇಂಪಾರ್ಟೆಂಟ್. ಆಮೇಲೆ ಅದು ಅಂಗೀಕಾರ ಆಗಬೇಕು. ಬಜೆಟ್ ಅಂಗೀಕಾರ, ಸದನದಲ್ಲಿ ಅಂಗೀಕಾರ ಆಗಬೇಕು ಬಜೆಟ್. ಇದು ಭಾಳ ಪ್ರಮುಖ ಪ್ರಕ್ರಿಯೆಗಳು. ಇದು ನಡೀದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ನಡೀಲೇಬೇಕು. ಇದು ಅಂದರೆ ನಡೀತದೆ. ಇದನ್ನು
ಆದರೆ ಕಾಟಾಚಾರಕ್ಕೆ ಚರ್ಚೆ ಮಾಡಿ ಮುಗಿಸಿ ಕೈ ತೊಳ್ಕೊಂಡು ಓಡೋಣ ಅಂತ ಅನ್ನೋ ವಾತಾವರಣ ಇರಬಾರ್ದು. ಒಂದು ಮಹತ್ವದ ಚರ್ಚೆ ನಡಿಬೇಕು, ಮಹತ್ವದ ಉತ್ತರಗಳು ಸಿಗಬೇಕು, ಮತ್ತು ಇದೆಲ್ಲ ಅಂಗೀಕಾರ ಆಗಬೇಕು. ಈಗ ಆದಾಗ ಮಾತ್ರ ಸದನಕ್ಕೆ ಅರ್ಥ ಇರುತ್ತೆ. ಇಲ್ಲದೇ ಇದ್ರೆ ಎಲ್ಲ ಕಾಟಾಚಾರಕ್ಕೆ ನಡೆಯೋದಾದರೆ ಸದನಕ್ಕೆ ಏನು ಅರ್ಥ ಇರುತ್ತೆ? ಹಾಗೆ ಆಗಬಾರ್ದು. ಈಗ ನೋಡಿ ಸರ್, ಆ್ಯಕ್ಚುಲಿ ಈಗ ಪ್ರತಿಪಕ್ಷಗಳು ಒಂದೆರಡು ಬೇರೆ ವಿಷಯಗಳು ತೆಗೆದುಕೊಂಡಿದ್ದಾವೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಇದು ಏನೋ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಿಸೋ ವಿಷಯ, ಅಫ್ಕೋರ್ಸ್ ಅದು ಒನ್ ಆಫ್ ದ ಸೀರಿಯಸ್ ಸಬ್ಜೆಕ್ಟ್. ಆಮೇಲೆ KPSC ಹಗರಣ, ಅದರಿಂದ ಅರ್ಹ ಅಭ್ಯರ್ಥಿಗಳಿಗೆ, ಪ್ರತಿಭಾನ್ವಿತ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಿದೆ. ಅದ್ರ ಬಗ್ಗೆ ಚರ್ಚೆ ಆಗಲಿ, ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋ ರೀತಿಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದಾವೆ ಪ್ರತಿಪಕ್ಷಗಳು. ನಂಬರ್ 3, ಈ ಚಿತ್ರನಟಿ ರಾನ್ಯಾ ರಾವ್ ಆಕೆಯ ಗೋಲ್ಡ್ ಸ್ಮಗ್ಲಿಂಗ್ ಕೇಸಿಗೆ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತಿದೆ. ಅದು ಒಂದು ರೀತಿ ಗಾಳಿಯಲ್ಲಿ ಗುಂಡೊಡೆದಂಗೆ ರೀತಿ ಆಗ್ತಿದೆ. ಅಂದರೆ ಫೋಕಸ್ಡಾಗಿ ಚರ್ಚೆ ಆಗಿ ಈ ವಿಷಯಗಳು ಚರ್ಚೆ ಆಗಬಾರ್ದು ಅಂತಲ್ಲ, ಖಂಡಿತ ಚರ್ಚೆ ಆಗಬೇಕು. ಮುಖ್ಯವಾಗಿ ಅವು ಕೂಡ ಚರ್ಚೆ ಆಗಬೇಕು. ಅಧಿವೇಶನ ಸಂದರ್ಭದಲ್ಲಿ ಭಾಳ ಸಂದರ್ಭದಲ್ಲಿ ಏನೋ ಹಿಂಗೆ ದಿಢೀರ್ನಾದಂಥ ಬೆಳವಣಿಗೆಗಳ ಬಗ್ಗೆ ನೋಟಿಸ್ ಕೊಡ್ತಾರೆ ಪ್ರತಿಪಕ್ಷದವರು, ಚರ್ಚೆ ಆಗುತ್ತೆ. ಇದೆಲ್ಲವೂ ಕಾಮನ್ ಈ ಪ್ರಾಸೆಸ್ಸಲ್ಲಿ. ಬಟ್ ವಿಷಯನ ಡೈವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಬೇರೊಂದು ವಿಷಯನ ತಗೊಂಬಂದ್ರೆ ಅದು ನಿಜಕ್ಕೂ ನೋಡಿ. ನೀವು ದೆಹಲಿಯಲ್ಲಿ ಇದ್ದವರು, ಭಾಳ ವರ್ಷ ದೆಹಲಿಯಲ್ಲಿ ಕೆಲಸ ಮಾಡಿದ್ದೀರಿ, ಸಂಸತ್ತನ್ನು ನೋಡಿದ್ದೀರಿ. ಯಾವುದೇ ಒಂದು ಸದನದಲ್ಲಿ 0 ಅವರ್ ಇರುತ್ತೆ. ಆಮೇಲೆ ಅಡ್ಜಸ್ಟ್ಮೆಂಟ್ ಮೋಷನ್ ಅಂತ ಇರುತ್ತೆ, ಇದು ಆಮೇಲೆ ಕಾಲ್ ಅಟೆನ್ಷನ್ ಇರುತ್ತೆ, ಅಡ್ಜಸ್ಟ್ಮೆಂಟ್ ಮೋಷನ್ ಇರುತ್ತೆ, ಕಾಲ್ ಅಟೆನ್ಷನ್ ಇರುತ್ತೆ, 0 ಅವರ್ ಇರುತ್ತೆ. ಆಮೇಲೆ ಸ್ಪೆಷಲ್ ಮೆನ್ಷನ್ ಅಂತ ಒಂದಿರುತ್ತೆ. ಹೌದು. ಅತ್ಯಂತ ಇಂಪಾರ್ಟೆಂಟ್ ವಿಷಯಗಳನ್ನ ಅಡ್ಜಸ್ಟ್ಮೆಂಟ್ ಮೋಷನ್ನಲ್ಲಿ ತಂದು ಪ್ರಸ್ತಾಪ ಮಾಡ್ತಾರೆ. ಇನ್ನು ಕೆಲವು ಸ್ಥಳೀಯವಾಗಿ ಇಂಪಾರ್ಟೆಂಟ್ ಇದ್ದವ್ರನ್ನ 0 ಅವರ್ನಲ್ಲೂ ಅಥವಾ ಶೂನ್ಯ ಅವರ್ನಲ್ಲೂ ಕೂಡ ಪ್ರಮುಖ ವಿಷಯಗಳು ಪ್ರಸ್ತಾಪ ಆಗುತ್ತೆ. ಅಂದರೆ ಮುಂಚೆನೇ ಕಾರ್ಯಸೂಚಿಯಲ್ಲಿ ಇಲ್ದಂಥ, ಅಜೆಂಡಾದಲ್ಲಿ ಇಲ್ದಂಥ ವಿಷಯಗಳನ್ನ ಸಡನ್ನಾಗಿ 0 ಅವರ್ನಲ್ಲಿ ಎತ್ಕೊಳ್ಳುತ್ತಾ ಅವಕಾಶ ಇರುತ್ತೆ. ಪ್ರಶ್ನೋತ್ತರ ವೇಳೆ ನಿಮಗೆ ಗೊತ್ತಿದೆ, ಪ್ರಶ್ನೆ ಕೇಳ್ತಾರೆ, ಸಚಿವರು ಉತ್ತರ ಕೊಡ್ತಾರೆ. ಇನ್ನು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮೋಷನ್ಲಿ ಅತ್ಯಂತ ಪ್ರಮುಖವಾದಂಥ ವಿಷಯಗಳು ಚರ್ಚೆಗೆ ಬರ್ತದೆ. ಒಂದು ದಿನಕ್ಕೆ ಸದನ ನಡೆದರೆ ನಮ್ಮ ಕರ್ನಾಟಕ ವಿಧಾನಸಭೆ, ವಿಧಾನ ಪರಿಷತ್ ನಡೆದರೆ ಅಪ್ರಾಕ್ಸಿಮೇಟ್ಲಿ 1 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅಪ್ರಾಕ್ಸಿಮೇಟ್ಲಿ, ನಾನು ಹೇಳ್ತಿರೋದು ಅಕ್ಯುರೇಟ್ ಅಲ್ಲ, ಒಂದು ಅಂದಾಜು. ನೋಡಿ, 2023 ಚಳಿಗಾಲದ ಅಧಿವೇಶನದಲ್ಲಿ ಒಂದು 10 ದಿವಸದ ಅಧಿವೇಶನಕ್ಕೆ 20 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಶಾಸಕರ ಸಾರಿಗೆ ವೆಚ್ಚ, ಅವ್ರಿಗೆ TADAಗಳು, ಆಮೇಲೆ ಅವರ ಬೇರೆ ಬೇರೆ ವೆಚ್ಚಗಳು, ಊಟೋಪಚಾರಗಳು, ಬೇರೆ ಬೇರೆ ವೆಚ್ಚಗಳೆಲ್ಲವೂ ಇರ್ತವೆ. ಹೀಗಾಗಿ ಇದನ್ನು ಅತ್ಯಂತ ಸರ್ಕಾರ ಆಗಲಿ ವಿರೋಧ ಪಕ್ಷಗಳಾಗಲಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಆಮೇಲೆ ಈ ಸಂದರ್ಭದಲ್ಲಿ ಒಂದು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತಿರುತ್ತೆ, ಕಲಾಪ ಸಲಹಾ ಸಮಿತಿ ಅಂತಿರುತ್ತೆ. ಈ ಕಲಾಪ ಸಲಹಾ ಸಮಿತಿ ಕೂಡ ಸಲಹೆಗಳನ್ನ ಕೊಡ್ತಾ ಇರ್ತಾರೆ. ಆಮೇಲೆ ಸ್ಪೀಕರ್ ಕೂಡ ಇಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳನ್ನ ಕರೆದು ಮಾತುಕತೆ ನಡೆಸಿ ಸದನ ಸುಗಮವಾಗಿ ನಡೆಯುವಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಮಹತ್ವದ ಜವಾಬ್ದಾರಿ ಸ್ಪೀಕರ್ ಮೇಲಿದೆ. ಆ ಕೆಲಸನ ಅವ್ರು ಮಾಡಬೇಕಾಗತ್ತೆ. ಹಾಗಾದಾಗ ಸದನ ಚೆನ್ನಾಗಿ ನಡೆಯುತ್ತೆ ಅಂತ. ಈಗ ನೋಡಿ, ನೀವು ಈ ಅಧಿವೇಶನ ನಡೀಲಿಕ್ಕೆ ಖರ್ಚಾಗೋದ್ರ ಬಗ್ಗೆ ಮಾತಾಡಿ. ಆ್ಯಕ್ಚುಲಿ ಗ್ಯಾರಂಟಿ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಏನು ಪ್ರತಿಪಕ್ಷಗಳು ಇಶ್ಯೂ ರೈಸ್ ಮಾಡಿದವಲ್ಲ, ಅದು ಏನಂತ ಅಂದರೆ, ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಕ ಮಾಡಲಾಗಿದೆ, ಅದಕ್ಕೆ ಸರ್ಕಾರದಿಂದ ದುಡ್ಡು ಹೋಗುತ್ತೆ, ತೆರಿಗೆ ಹಣ ಅಲ್ಲಿಗೆ ಹೋಗುತ್ತೆ ಅಂತ. ಈಗ BJP ತನ್ನ ಸೈದ್ಧಾಂತಿಕ ಸಾಥಿಗಳನ್ನು ಸರ್ಕಾರದ ಆಯಕಟ್ಟಿನ ಜಾಗಕ್ಕೆ ತಂದು ಕೂರಿಸೋದು, ನಿಗಮ ಮಂಡಳಿಗಳಲ್ಲಿ, ಅಕಾಡೆಮಿಗಳಲ್ಲಿ, ಪ್ರಾಧಿಕಾರಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಅಲ್ಲಿ 2 ಥರ VCಗಳನ್ನು ಅಪಾಯಿಂಟ್ ಮಾಡೋದು, ಸಿಂಡಿಕೇಟ್ ಮೆಂಬರ್ಸ್ಗಳನ್ನು ಮಾಡೋದು. ಅದಲ್ಲದೆ ಬೇರೆ ಬೇರೆ ಈ ಅಡ್ವೈಸರ್ಸ್ ಅಂತ ಮಾಡ್ಕೊಳ್ಳೋದು, ಕಮಿಷನ್ಗಳಿಗೆ ನೇಮಿಸೋದು, ಇದೆಲ್ಲ ಮಾಡುತ್ತೆ. ಅಲ್ಲ, BJP ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಮಾಡಬಾರ್ದು, ಅಥವಾ ಕಾಂಗ್ರೆಸ್ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ BJP ಮಾಡಬಾರ್ದು. ಯಾರು ಮಾಡಿದ್ರೂ ತಪ್ಪೇ. ಬಟ್ ಈಗ ನೋಡಿ, ಒಂದು ಕಡೆ ಆ ದುಡ್ಡು ವೇಸ್ಟ್ ಆಗ್ತಿದೆ ಅಂತ ಹೇಳ್ತಾರೆ, ಬಟ್ ಈ ದುಡ್ಡು ವೇಸ್ಟ್ ಮಾಡ್ತಿದ್ದಾರೆ. ಅಲ್ಲ, ಯಾವುದೇ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಚುನಾವಣೆ ನಡೆದು ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಇಟ್ಕೊಳ್ಳಿ, ಪಕ್ಷದ ಕಾರ್ಯಕರ್ತರು ಆ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಭಾಳ ಹಗಲು ರಾತ್ರಿ ಶ್ರಮ ಪಟ್ಟಿರ್ತಾರೆ. ಆಮೇಲೆ ಬೇರೆ ಬೇರೆ ಹಂತಗಳಲ್ಲಿ ಕಾರ್ಯಕರ್ತರು ಮತ್ತು ಸ್ಥಳೀಯ ಮಟ್ಟದ ನಾಯಕರು ಕೆಲಸ ಮಾಡಿರ್ತಾರೆ. ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡಿರ್ತಾರೆ, ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡಿರ್ತಾರೆ,
ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ, ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿರ್ತಾರೆ. ಇಂಥವ್ರನ್ನ ಅಕಾಮಿಡೇಟ್ ಮಾಡಬೇಕು, ಅವ್ರನ್ನ ಸಂತೃಪ್ತಿಗೊಳಿಸೋದು, ಅಧಿಕಾರದ ಇದು ಕೊಟ್ಟು ಸೂಕ್ತ ಸ್ಥಾನಮಾನ ಕೊಟ್ಟು ಅವ್ರನ್ನ ಸಂತೃಪ್ತಿಗೊಳಿಸುವಂಥದ್ದು ಎಲ್ಲ ರಾಜಕೀಯ ಪಕ್ಷಗಳು ಮಾಡುವಂಥ ಕೆಲಸ. ಅದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೆ ಈ ಥರದ ಬಣ್ಣ ಕಟ್ಟುವಂಥ ಅಗತ್ಯ ಇಲ್ಲ. ಈಗ ಗ್ಯಾರಂಟಿ ಯಾರ ಸ್ಕೀಮು? ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ತನ್ನ ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಿತ್ತು. ಅದಕ್ಕೊಂದು ಅನುಷ್ಠಾನ ಸಮಿತಿ ಮಾಡಿದ್ರೆ ತಪ್ಪೇನಿಲ್ಲಲ್ಲ. ಅದಕ್ಕೆ ತನಗೆ ಬೇಕಾದಂಥವ್ರನ್ನ, ತನ್ನ ಕಾರ್ಯಕರ್ತರನ್ನ, ತನ್ನ ಮುಖಂಡರುಗಳನ್ನ ನೇಮಕ ಮಾಡಿದ್ರೆ ಏನು ತಪ್ಪಿದೆ? ಅದನ್ನು ಇಷ್ಟೆಲ್ಲ ದೊಡ್ಡ ಗದ್ದಲ ಎಬ್ಸೋ ಅಗತ್ಯ ಇಲ್ಲ. ಆ್ಯಕ್ಚುಲಿ ಕಾರಣಕ್ಕೆ 2 ದಿನ ಕಲಾಪ ವೇಸ್ಟ್ ಆಗಿದೆ. ಎಲ್ಲ ಹಿಂದೆ ನಿಮ್ಗೆ ನೆನಪಿರ್ಬೋದು, ಇಂಡಿಯನ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಏನೋ ಇದೆಯಲ್ಲ, ಅಲ್ಲಿಗೆ BJP ಕಾರ್ಯಕರ್ತನೊಬ್ಬನ, BJP ಮುಖಂಡನೊಬ್ಬನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ರು. ದೊಡ್ಡ ಪ್ರೊಟೆಸ್ಟ್ ಆಯಿತು. ದೊಡ್ಡ ಪ್ರೊಟೆಸ್ಟ್ ಎಷ್ಟು ದಿವಸ, ತಿಂಗಳಾನುಗಟ್ಟಲೆ ನಡೀತು ಪ್ರೊಟೆಸ್ಟು. ಸರ್ಕಾರ ಕೇರೆ ಮಾಡಲಿಲ್ಲ. ಹಂಗಿದ್ರೆ ಅದು ವೇಸ್ಟ್ ಅಲ್ವಾ? ಅದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಅಲ್ವಾ? ಅದು BJP ಒಬ್ಬ ಇವನಂತಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಿಲ್ಮ್ ಸೊಸೈಟಿ ಏನದು ಚಲನಚಿತ್ರ ಇದ್ದಿತ್ತಲ್ಲ, ಅದಕ್ಕೆ ನೇಮಕ ಮಾಡಿದ್ದು. ಎಷ್ಟು ದೊಡ್ಡ ಗಲಾಟೆ ಆಯಿತು. ಯಾವುದೇ ಒಂದು ಸರ್ಕಾರ ತನ್ನ ಕಾರ್ಯಕರ್ತರನ್ನ, ತನ್ನ ಇಂಟೆಲೆಕ್ಚುಯಲ್ ಜನಗಳನ್ನ, ತನ್ನ ಜೊತೆಗಿರುವಂಥ ಬುದ್ಧಿಜೀವಿಗಳನ್ನ ವಿಶ್ವವಿದ್ಯಾಲಯ ಕುಲಪತಿಗಳಾಗಿ ನೇಮಿಸೋದು, ಮತ್ತು ತನ್ನ ಸಿಂಪತೈಸರ್ಗಳನ್ನ ವಿಶ್ವವಿದ್ಯಾಲಯ ಕುಲಪತಿಗಳಾಗಿ ನೇಮಿಸೋದು, ತಾವು ಹೇಳ್ದಂಗೆ. ಆಮೇಲೆ ಸಿಂಡಿಕೇಟ್ ಸೆನೆಟ್ಗೆ ನೇಮಕ ಮಾಡೋದು, ಅಕಾಡೆಮಿಗಳಿಗೆ ನೇಮಕ ಮಾಡೋದು, ಮತ್ತು ಬೇರೆ ಬೇರೆ ಕಾರ್ಪೊರೇಷನ್ನು ನಿಗಮಗಳಿಗೆ ನೇಮಕ ಮಾಡೋದು, ಇದೆಲ್ಲವೂ ಕೂಡ ಸಾಮಾನ್ಯ ಪ್ರಕ್ರಿಯೆ ಇದು. ಅದಕ್ಕೆ ನೀವು ಸರ್ಕಾರದ ಬೊಕ್ಕಸ ಖಾಲಿ ಆಗುತ್ತೆ, ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಂತ ಹೇಳೋದಿಲ್ಲ. ಅರ್ಥ ಏನಿದೆ? ಇವರು ಅದನ್ನೇ ಮಾಡಿರ್ತಾರಲ್ಲ. BJP ಸರ್ಕಾರ ಮಾಡಿದ್ವಾ? BJP ಸರ್ಕಾರದಲ್ಲಿ ಏನು ಕಾಂಗ್ರೆಸ್ನವ್ರು ತಂದು ಅಪಾಯಿಂಟ್ ಮಾಡಿದ್ರ? ಇಲ್ಲ. ಹಾಗೇ ಬೇಡ, BJPನೂ ಬೇಡ, ಕಾಂಗ್ರೆಸ್ ಬೇಡ, ನ್ಯೂಟ್ರಲ್ ಇರುವಂಥ ಜನರನ್ನ ತಂದು ಅಪಾಯಿಂಟ್ ಮಾಡಿದ್ರ? ಇಲ್ಲ. ನೇಮಕ ಮಾಡಿದ್ರ? ಇಲ್ಲ. ಆ ಥರದ ಒಂದು ಸತ್ಸಂಪ್ರದಾಯ, ರಾಜಕೀಯವಾಗಿ ಯಾರ ಜೊತೆನೂ ಗುರುತಿಸ್ಕೊಳ್ದೇ ಇರೋವಂಥ ವ್ಯಕ್ತಿಗಳನ್ನ ತಂದು ಕೂರಿಸಿದ್ರೆ ಅದೊಂದು ಒಳ್ಳೆಯ ಸಂಪ್ರದಾಯ. ಅದನ್ನು ಮಾಡಲಿ. BJP ಅವ್ರ ಅಧಿಕಾರಕ್ಕೆ ಬಂದು ಮಾಡಿ ತೋರಿಸ್ಲಿ. ಯಾರು ಬೇಡ ಅಂತಾರೆ? ಅಲ್ಲ, ನಾವು ಇನ್ನೊಂಚೂರು ಚರ್ಚೆ ಇನ್ನೊಂದು ಮಗ್ಳನ್ನು ನೋಡೋದಾದರೆ, ಯಾವುದೋ ಪಕ್ಷಕ್ಕೆ ಜನ ಓಟ್ ಕೊಡ್ತಾರೆ ಅಂತಂದರೆ ಜನಕ್ಕೆ ಅದೊಂಥರ ಅದನ್ನು ನಾವು ಅವ್ಯಕ್ತ ಭಾವನೆ ಅಂತ ಹೇಳ್ಬೋದು. ಅವ್ರಿಗೇನು ಅದರ ಬಗ್ಗೆ ಅವ್ರು ಮಾತಾಡಲ್ಲ. ಅಂದರೆ ಆ ಪಕ್ಷದ ಐಡಿಯಾಲಜಿ ಏನು ಎತ್ತ ಅನ್ನೋದ್ರ ಬಗ್ಗೆ. ಬಟ್ ಅವ್ರಿಗೊಂದು ಇದೇ ಯಾವ ಕಾರಣಕ್ಕೋಸ್ಕರ ನಾವು ಯಾವ ಪಕ್ಷಕ್ಕೆ ಯಾರಿಗೆ ಓಟ್ ಹಾಕಬೇಕು ಅನ್ನೋದು ಖಂಡಿತ ಜನರಿಗೆ ಸ್ಪಷ್ಟತೆ ಇರುತ್ತೆ. ಅದರಲ್ಲೂ ಸೈದ್ಧಾಂತಿಕವಾಗಿ ಗೊತ್ತಿರುತ್ತೆ ಅವ್ರಿಗೆ. ಈ ಪಕ್ಷ ಇಂಥದ್ದು ಸೈದ್ಧಾಂತಿಕ ಹಿನ್ನೆಲೆ ಉಳ್ಳದ್ದು, ಈ ಪಕ್ಷದ್ದು ಇಂಥದ್ದು ಸೈದ್ಧಾಂತಿಕ ಹಿನ್ನೆಲೆ ಅನ್ನೋದು ಗೊತ್ತಿರುತ್ತೆ. ಅಂದರೆ ಜನ ಆಯ್ಕೆ ಮಾಡಿರೋದೇ ಅವರ ಸೈದ್ಧಾಂತಿಕ ಹಿನ್ನೆಲೆ ಕಾರಣಕ್ಕೋಸ್ಕರ. ಆದರೆ ಸೈದ್ಧಾಂತಿಕ ಹಿನ್ನೆಲೆಯವರನ್ನು ನೇಮಿಸಿದ್ರೆ ತಪ್ಪೇನು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಬಟ್ ಇಲ್ಲೇನು ಅಂತಂದರೆ ದುಡ್ಡು ಖರ್ಚಾಗ್ತದೆ ಸರ್ಕಾರದ್ದು ಅನ್ನೋದು ಅವ್ರ BJP ಆಕ್ಷೇಪ. ಅಲ್ಲಲ್ಲ, ಇದೇನು ಹೊಸದಾಗಿ ಮಾಡಿರೋದಲ್ಲ ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ಮಾಡಿದರೆ ನೀವು ಹೇಳ್ಬೋದು. ಈಗ ಇವರೆಲ್ಲ ಮಾಡಲಿಲ್ವಾ? BJP ಸರ್ಕಾರದಲ್ಲಿ BJP ಸಿದ್ಧಾಂತಕ್ಕೆ RSS ಕಾರ್ಯಕರ್ತರು ನೇಮಕ ಮಾಡಿದ್ವಾ ಇವರು? ಎಷ್ಟು ಯೂನಿವರ್ಸಿಟಿಗಳಲ್ಲಿ ಸಿಂಡಿಕೇಟ್? ಅಟ್ಲೀಸ್ಟು ಕಾಂಗ್ರೆಸ್ಸು ಚುನಾವಣಾ ಆಯೋಗ ಅಧಿಕೃತವಾಗಿ ಘೋಷಿಸಿರುವಂತಹ ಒಂದು ರಾಜಕೀಯ ಪಕ್ಷ. RSSಗೆ ರಿಜಿಸ್ಟರ್ ನಂಬರ್ ಇಲ್ಲ, ಬಾವುಟ ಇಲ್ಲ, ನೋಂದಣಿ ಇಲ್ಲ, ಎಂತಿಲ್ಲ, ಅಂಥವ್ರನ್ನ ಕರ್ಕೊಂಬಂದು ಮಾಡಿರ್ತಾರೆ. ಅಲ್ಲ, ನಾನು ಹೇಳೋದು RSS ಕಾರ್ಯಕರ್ತರನ್ನ ವಿಶ್ವವಿದ್ಯಾಲಯಗಳಲ್ಲಿ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮತ್ತು ಸೆನೆಟಲ್ಲಿ ನನ್ನ ಸ್ನೇಹಿತರು ಎಷ್ಟೋ ಜನ RSS ಕಾರ್ಯಕರ್ತರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ಸೆನೆಟ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಸೆನೆಟಲ್ಲಿ ಇರ್ತಾರೋ ಎಲ್ಲ ಗೊತ್ತಿಲ್ಲ, ಸಿಂಡಿಕೇಟ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಎಲ್ಲಿ ನಾಮಕರಣಕ್ಕೆಲ್ಲ ಅವಕಾಶ ಇದೆಯೋ ಅಲ್ಲೆಲ್ಲ ಅವ್ರಿಗೆ ಬೇಕಾದವ್ರು ನೇಮಕ ಮಾಡಿದ್ದಾರೆ. ಇದೇನು ಹೊಸದಲ್ಲ ಇದು. ಅದನ್ನು ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಂತ ಹೇಳಿ ಅರ್ಥ ಇಲ್ಲದೆ ಇರೋದು. ಈಗ ನಾವು ಮುಂದಿನ ಸಬ್ಜೆಕ್ಟ್ ಹೋಗೋಣ. ಇನ್ನೊಂದು ಆ್ಯಕ್ಚುಲಿ ಕಳೆದ 2 ದಿನಗಳ ವಿಧಾನಸಭೆ ಅಧಿವೇಶನವನ್ನು ದಿಕ್ತಪ್ಪಿಸ್ಲಿಕ್ಕೆ ಪ್ರತಿಪಕ್ಷಗಳು ಎತ್ಕೊಂಡಂಥ ಮತ್ತೊಂದು ಅಸ್ತ್ರ ಚಿತ್ರನಟಿ ರನ್ಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಈ ಕೇಸ್ನಲ್ಲಿ ಏನು ಮಾಡಿದರು ಅಂತಂದರೆ, ಸರ್ಕಾರದ 2 ಸಚಿವರು ಯಾರೋ ಭಾಗಿಯಾಗಿದ್ದಾರಂತೆ ಅಂತ ಹೇಳಿದ್ರು. ಅದು ಗಾಳಿಯಲ್ಲಿ ಗುಂಡು. ಯಾರು ಸಚಿವರು, ಏನು ದಾಖಲೆ, ಏನು ಸಬೂತಿದೆ, ಎಂಥದಿಲ್ಲ. ಸುಮ್ಮನೆ ಹೇಳಿದ್ರು, ಗಲಾಟೆ ಮಾಡಿದರು, ವಾಕೌಟ್ ಮಾಡಿದರು, ಸದನ ಮುಂದೂಡಿದ್ರು. ಗೊತ್ತಲ್ಲ ನಿಮಗೆ, ಒಂದು ಸಲ ಸದನ 10 ನಿಮಿಷಕ್ಕೆ ಅರ್ಧ ಗಂಟೆಗೆ ಮುಂದೂಡಿದ್ರೆ ಮತ್ತೆ ಅಸೆಂಬಲ್ ಆಗೋಕ್ಕೆ ಇನ್ನೂ 1 ಗಂಟೆ 2 ಗಂಟೆ ತಗೊಳುತ್ತೆ. ಹಿಂಗಾಯ್ತು. ನಿಜಕ್ಕೂ ಕೂಡ ರಾಜ್ಯ ಸರ್ಕಾರದ ಯಾರೋ ಸಚಿವರ ಪಾತ್ರ ಅಲ್ಲಿದೆ ಅಂದರೆ
ಎಕ್ಸ್ಪೋಸ್ ಮಾಡ್ಬೋದಿತ್ತಲ್ವ ಬಿ ಜೆ ಪಿ? ಹೌದು, ನಾನು ಇದ್ರ ಬಗ್ಗೆ ಕೇಳಲ್ಪಟ್ಟೆ. ರಣ್ಯಾರಾವ್ ತಮ್ಮ ಹೇಳಿಕೆಯಲ್ಲಿ DRIಗೆ ತನಿಖಾ ಏಜೆನ್ಸಿಗೆ ಕೊಟ್ಟಂಥ ಹೇಳಿಕೆಯಲ್ಲಿ ಸಚಿವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ, ಇಬ್ಬರು ಸಚಿವರ ಹೆಸರನ್ನು ಅಂತ. ಅಷ್ಟೇ ಅಲ್ಲ, ಅದರಲ್ಲಿ ಪ್ರತಿಪಕ್ಷದ ಕೆಲವರು ಕೂಡ ಇದ್ದಾರೆ ಅನ್ನೋ ಒಂದು ಇದು ಕೂಡ ವದಂತಿಗಳಿವೆ. ಇದು ಸಬ್ಜೆಕ್ಟ್ ಟು ಕನ್ಫರ್ಮೇಷನ್ ಆ್ಯಂಡ್ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್. ಈ ಹಂತದಲ್ಲಿ ನಾವೇನು ಹೇಳೋಕ್ಕಾಗಲ್ಲ. ಅಂತೆಕಂತೆಗಳ ನನಗೂ ಅದು ಈಗ ರಣ್ಯಾರಾವ್ ಅವರು ತಪ್ಪಿತಸ್ಥರು ಅಥವಾ ಯಾವುದೋ ಸಚಿವರು ಭಾಗಿ, ರಾಜ್ಯದ ಸಚಿವರು ಭಾಗಿ, ಕೇಂದ್ರ ಸಚಿವರು ಭಾಗಿ ಅಂತೇಳಿ ನಾನು ಏನು ಕನ್ಕ್ಲೂಡಿಗೆ ಬರ್ತಿಲ್ಲ. ನೀವು ಹೇಳ್ದಂಗೆ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್, ಕರೆಕ್ಷನ್, ಸಬ್ಜೆಕ್ಟ್ ಟು ಕನ್ಫರ್ಮೇಷನ್, ಓಕೆ, ಅದೆಲ್ಲ ಇರುತ್ತೆ. ಬಟ್ ಅದರಿಂದಾಗಿ ಇಲ್ಲಿ ಸಾಧನೆ ಹಾಳಾಗ್ತಿದೆಯಲ್ಲ ಅನ್ನೋದು ನನ್ನ ಕನ್ಸರ್ನ್. ಅಲ್ಲಲ್ಲ, ಅದು ಕೂಡ ನಾನು ಹೇಳ್ತೀನಿ ನಿಮಗೆ, ಅದು ಕೂಡ ಭಾಳ ಇಂಪಾರ್ಟೆಂಟ್ ಆದಂಥ ವಿಷಯ. ಯಾಕೆಂದರೆ ಒಬ್ಬಳು ಚಿತ್ರನಟಿ, ಆಕೆ ಕನ್ನಡದ ಒಬ್ಬ ಪ್ರಮುಖ ಚಿತ್ರನಟಿ. ಅವರು ಯಾವ ಸಿನಿಮಾದಲ್ಲಿ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅವರು ಡಿ ಜಿ ಕೆಲವು ಸಿನಿಮಾಗಳನ್ನು ಮಾಡಿದ್ದಾರೆ ಅಂತ ಕೇಳಲ್ಪಟ್ಟಿದ್ದಾರೆ. ಅವರು ಒಬ್ಬರು ಪ್ರಮುಖ ಪೊಲೀಸ್ ಅಧಿಕಾರಿಯ ಮಗಳು ಅವರು. ಸೊ ಹಂಗಾಗಿ ಅವ್ರ ಪ್ರಮುಖ ಪೊಲೀಸ್ ಅಧಿಕಾರಿಯ ಮಗಳ ಅನ್ನೋ ಕ್ಲೌಟನ್ನು ಬಳಸ್ಕೊಂಡು ಇದನ್ನು ಮಾಡ್ತಿದ್ರು ಅಂತ. ಇದನ್ನೆಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಬಯಲಿಗೆಳಿಬೇಕು. ಇವೆಲ್ಲವನ್ನು ಇನ್ನೂ ಅದನ್ನು ಈ ಇಶ್ಯೂನ ಇದ್ರಿಗೆ ಯಾರು ಹೊಣೆ, ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಸದನದ ಮುಂದಿಡೋದು ಯಾರು ಹೊಣೆ? ಆಡಳಿತ ಪಕ್ಷದ ಹೊಣೆನಾ? ವಿರೋಧ ಪಕ್ಷಗಳ ಹೊಣೆ. ವಿರೋಧ ಪಕ್ಷಗಳು ಏನಾಗ್ತಾ ಇದೆ ಅಂತೇಳಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಜೊತೆಗೆ ಅಕ್ಸೆಸ್ ಆಗಿ ಅವ್ರು ಏನು ಹೇಳಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂತ ಕೇಳಿ ಅದನ್ನು ಸದನದಲ್ಲಿ ಪ್ರಸ್ತಾಪ ಮಾಡಬೇಕು. ನೀವು ಹೇಳಿದಂಗೆ ಗಾಳಿಗೆ ಗುಂಡು ಹೊಡಿಬಾರ್ದು. ಕಾಂಕ್ರೀಟ್ ಸಾಕ್ಷ್ಯಾಧಾರಗಳ ಮೂಲಕ ಅಲ್ಲ. ಅದನ್ನೇ ನಾನು ಹೇಳ್ಕೊಟ್ಟೆ. ಇದಕ್ಕೆ ಇನ್ನೊಂದು ಆ್ಯಂಗಲ್ ಇದೆ. ರಣ್ಯಾರಾವ್ ಆಕೆ ಸಿಕ್ಕಿ ಬಿದ್ದಿದ್ದಲ್ಲಿ DRI ಅಧಿಕಾರಿಗಳಿಗೆ ಏರ್ಪೋರ್ಟ್ ಅಂಡರಲ್ಲಿದೆ. ಹೌದು, ಕೇಂದ್ರ ಸರ್ಕಾರದ ಅಂಡರಲ್ಲಿ. ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕಾಗಿರುವಂಥವ್ರು, ಪರಿಶೀಲಿಸಬೇಕಾಗಿರುವಂಥವ್ರು, ದೂರು ದಾಖಲಿಸ್ಕೊಳ್ಬೇಕಾಗಿರುವಂಥವ್ರು ಯಾರು? ಹೌದು, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ. ಹಂಗಿದ್ರೆ ಅಂದರೆ ಇದು ಯಾರ ಜೂರಿಸ್ಡಿಕ್ಷನ್ಗೆ ಬರುತ್ತೆ ಅನ್ನೋದು ಆಕೆ ಗೊತ್ತಿರ್ಬೋದು. ಗೊತ್ತಿದ್ದು ಸಂಬಂಧಪಟ್ಟವ್ರನ್ನ ಕಾಲ್ ಮಾಡಿರ್ಬೋದು. ಈಗ ಸಚಿವರು ಕಾಲ್ ಮಾಡಿದ್ದಾರೆ ಅನ್ನೋ ತಾನೇ ಇಶ್ಯೂ ಈಗ. ಹೌದು, ಅಂದರೆ ಆಕೆ ಕೇಂದ್ರ ಸಚಿವರಿಗೂ ಕಾಲ್ ಮಾಡಿರ್ಬೋದಲ್ಲ. ಹೌದು, ಮಾಡಿರ್ತಾರೆ. ನಾನೇ ಅದನ್ನೇ ಹೇಳಿದ್ದು ನಿಮಗೆ. ಆಡಳಿತ ಪಕ್ಷದಲ್ಲಿ ಕೆಲವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಆರೋಪಗಳಿದೆಯಲ್ಲ, ವಿರೋಧ ಪಕ್ಷದಲ್ಲೂ ಕೆಲವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ವದಂತಿ ಇದೆ. ಅದನ್ನು ತನಿಖೆ ನಡೆಸಬೇಕು, ಯಾರ್ಯಾರಿದ್ದಾರೆ ಅಂತ ಬಹಿರಂಗಪಡಿಸಬೇಕು. ಈ ರಾಜ್ಯದ ಜನರಿಗೆ ಇದರಿಂದ ಯಾರ್ಯಾರಿದ್ದಾರೆ ಅಂತ ತಿಳಿಯುವಂಥ ಪ್ರತಿಯೊಬ್ಬರಿಗೂ ತಿಳಿಯುವಂಥ ಹಕ್ಕಿದೆ, ಜನರ ಮುಂದೆ ಇಡಬೇಕು. ಆಮೇಲೆ ಆಕೆ ಆರ್ಡಿನರಿ ಪರ್ಸನ್ ಅಲ್ಲ, ಒಬ್ಬ ಪ್ರಮುಖ ನಟಿ, ಆಮೇಲೆ ಪೊಲೀಸ್ ಅಧಿಕಾರಿ ಮಗಳು. ಆ ಕ್ಲೌಟನ್ನು ಬಳಸ್ಕೊಂಡು ಅದು ಕಾರಲ್ಲಿ, ಅವರು ಅಧಿಕೃತ ಕಾರಲ್ಲಿ ಪ್ರಯಾಣ ಮಾಡ್ತಿದ್ರು ಅಂತ. ಆ ಕಾರ್ಗಳು ಯಾರು? ಅವ್ರು ಬಳಸಿದ ಕಾರ್ ಯಾವುದು? VIP ಎಂಟ್ರೆನ್ಸಲ್ಲಿ ಹೋಗ್ತಿದ್ರು, VIP ಇದರಲ್ಲಿ ಎಕ್ಸಿಟಲ್ಲಿ ಬರ್ತಿದ್ರು ಅಂತ. ಅಲ್ಲಿ ಯಾರು ಅವಕಾಶ ಕೊಟ್ಟರು? ಯಾರ್ಯಾರು ಇನ್ವಾಲ್ವ್ ಆಗಿದ್ರು? ಯಾವ ಲೆವೆಲ್ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ದಾರೆ? ಯಾವ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ? ಕೇಂದ್ರದಲ್ಲಿ ಯಾರಾದ್ರೂ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ? ರಾಜ್ಯದ ರಾಜಕಾರಣಿಗಳು ಇನ್ವಾಲ್ವ್ ಆಗಿ ಪ್ರತಿಯೊಂದು ತನಿಖೆ ನಡೀಬೇಕು, ಪ್ರತಿಯೊಂದು ಕೂಡ ಗೊತ್ತಾಗಬೇಕು. ಇದನ್ನು ಇವರು ಕೋರ್ಟ್ಗೆ ರಿಪೋರ್ಟ್ಗಳನ್ನ ಕೊಡ್ತಾರೆ. ಆ ರಿಪೋರ್ಟ್ಗಳನ್ನಾದರೂ ನೋಡಿ ವಿರೋಧ ಪಕ್ಷಗಳು ಮಾತಾಡಬೇಕಲ್ಲ, ಗಾಳಿಲಿ ಗುಂಡು ಹೊಡಿಯೋದು ಬದಲು. ಮತ್ತು ಇನ್ನೊಂದು ಭಾಳ ವಿಚಿತ್ರ ಅಂದರೆ ಈ ಕೇಸಲ್ಲಿ ನೋಡಿ, ಅಲ್ಲಿ CBI ತನಿಖೆ ನಡೀತಿದೆ, ರಾಜ್ಯದವರು CID ತನಿಖೆ ಕೊಟ್ಟಿದ್ದಾರೆ. ಒಂದೇ ಇಶ್ಯೂಗೆ ಸಂಬಂಧಪಟ್ಟಂಗೆ ಎಷ್ಟು ತನಿಖಾ ಸಂಸ್ಥೆಗಳು ತನಿಖೆ ಮಾಡ್ಬೋದು? ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವ್ರು ತನಿಖೆ ಮಾಡ್ತಾರೆ. ಅವರೇ ಫಸ್ಟ್ ಇದು. ಹೌದು. ಆಮೇಲೆ ಇನ್ನೊಂದು IAS ಆಫೀಸರ್ಸ್ದು, ಯಾಕೆಂದರೆ ಇದರಲ್ಲಿ ಬೇರೆ ಆಫೀಸರ್ಸ್ ರೋಲ್ ಇದೆ ಅನ್ನೋ ಕಾರಣಕ್ಕೆ ಅದೊಂದು ಇನ್ವೆಸ್ಟಿಗೇಷನ್ ಆಗ್ತಿದೆ. ಐ ಥಿಂಕ್ ಈಸ್ ಹೆಡೆಡ್ ಬೈ ಗೌರವ್ ಗುಪ್ತಾ. ಸೊ ಹಿಂಗೆಲ್ಲ ಆಗ್ತದೆ. ಅಂದರೆ ಓಕೆ, ಸಿವಿಯರ್ನೆಸ್ ಇದೆ, ಬಟ್ ಆದರೆ ಅದನ್ನು ರಾಜ್ಯ ಜನತೆಗೆ ತಿಳಿಸ್ಕೊಡ್ಬೇಕು. ಹೌದು, ಏನಾಗಿದೆ ಅನ್ನೋದನ್ನ ಆಡಳಿತ ಪಕ್ಷನೂ ಹೇಳಬೇಕು, ಪ್ರತಿಪಕ್ಷಗಳು ಸರ್ಕಾರದ ತಪ್ಪುಗಳನ್ನ ಮುಂದಿಡಬೇಕು, ಸದನ ಮುಂದಿಡಬೇಕು. ಎವ್ರಿಥಿಂಗ್ ಇಸ್ ಓಕೆ. ಬಟ್ ಆ ವಿಷಯನ ಇಟ್ಕೊಂಡು ಅದಕ್ಕೂ ಮೀರಿದ ಮುಖ್ಯ ವಿಷಯಗಳನ್ನು ಡೈಲ್ಯೂಟ್ ಮಾಡಲಾಗ್ತಿದೆ ಅನ್ನೋಂಥದ್ದು ನನ್ನ ಅಲ್ಲ. ಕರೆಕ್ಟ್. ನಾನು ಹೇಳ್ತೀನಿ ನಿಮಗೆ, ವಿಮಾನ ನಿಲ್ದಾಣದ ಬಗ್ಗೆ ನೀವು ಮಾತಾಡಿದ್ರಿ, ಇದೊಂದು ಮುಂದುವರಿಸ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ನೀವು ಡೆಲ್ಲಿಯಿಂದ ವಿಮಾನದಲ್ಲಿ ಬೆಂಗಳೂರು ಟ್ರಾವೆಲ್ ಮಾಡ್ತಿದ್ವಿ. ಬೆಂಗಳೂರಿನಿಂದ ಡೆಲ್ಲಿ ವಿಮಾನದಲ್ಲಿ ಹೋಗ್ತಿದ್ವಿ. ನಾವು ಎಲ್ಲ ಇದರಲ್ಲಿ ಪಾಸ್ ಆಗ್ತಿದ್ವಿ, ಸೆಕ್ಯೂರಿಟಿ ಚೆಕ್ಕಲ್ಲಿ ಪಾಸ್ ಆಗ್ತಿದ್ವಿ. ನಮ್ಮ ಹತ್ರ ಗುಂಪಿನ ಬೇಯಿದ್ರು ತೆಗಿಸ್ತಾರೆ, ಕತ್ರಿ ಇದ್ರು ತೆಗಿಸ್ತಾರೆ, ಎಣ್ಣೆ ಬಾಟ್ಲಿ ಇದ್ರು ತೆಗಿಸ್ತಾರೆ. ತಲೆಗೆ ಹಾಕೋ ಎಣ್ಣೆ ನಾನು ಹೇಳೋದು ಅಲ್ಲ. ಈವನ್ ಸಮ್ಟೈಮ್ಸ್ ನಮ್ಮ ಪೆನ್ಗಳು ಕೂಡ ಎಂತೆಂಥ ಪೆನ್ ತೊಗೊಳೋದ್ರಾಗಲ್ಲ, ಕೆಲವು ಪೆನ್ಗಳನ್ನೂ ತೆಗೆದು ರಿಜೆಕ್ಟ್ ಮಾಡ್ತೀವಿ.
ಕಳೆದ ಫೆಬ್ರವರಿಯಿಂದ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಕಳೆದ ಫೆಬ್ರವರಿಯಿಂದ ಈವರೆಗೆ ರನ್ಯಾ ರಾವ್ 4-5 ಸರಿ ದುಬೈಗೆ ಹೋಗಿ ಬಂದಿದ್ದಾರೆ. ಅಲ್ಲ, ನಿಮ್ಮ ಇನ್ಫಾರ್ಮೇಷನ್ ಕರೆಕ್ಟಾಗಿರ್ಬೋದು ಅಂತ ನನಗೆ ಯಾಕೆ ಅನಿಸುತ್ತೆ ಅಂದರೆ, ನೀವು ರಾಜಕೀಯ ವರದಿಗಾರಿಕೆ ಮಾಡೋಕ್ಕೆ ಮೊದಲು ಒಂದು ಸ್ವಲ್ಪ ದಿನ ಕ್ರೈಮ್ ವರದಿಗಾರಿಕೆ ಕೂಡ ಮಾಡಿ. ಹೌದೌದು. ನಾವು ಇಲ್ಲಿ ಮೈಸೂರು ಬೆಂಗಳೂರು ಓಡಾದಂಗೆ ಅವರು ಅಲ್ಲಿ ದುಬೈ ಟು ಬೆಂಗಳೂರು ಓಡಾಡಿದ್ದಾರೆ. ಹಂಗಾಗಿ ಇದೆಲ್ಲವೂ ಕೂಡ ಆಕೆ ಒಬ್ಬರಿಂದನೇ ಅವರು ಒಬ್ಬರೇ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇದರಿಂದ ಒಂದು ದೊಡ್ಡ ಜಾಲ ಇದೆ. ಆ ಜಾಲದಲ್ಲಿ ಯಾರ್ಯಾರಿದ್ದಾರೆ ಅಂತ ಬೇಯಿಸೋದು ಸರ್ಕಾರದ ಹೊಣೆ, ವಿರೋಧ ಪಕ್ಷಗಳ ಹೊಣೆ. ಸರ್ಕಾರ ತನ್ನ ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಅದನ್ನು ಮುಚ್ಚಕ್ಕೆ ಅಶಪ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಆದರೆ ವಿರೋಧ ಪಕ್ಷಗಳು ಓಕೆ, ನೀವು ಹೇಳ್ದಂಗೆ ಇಂಥ ವಿಷಯಗಳು ಡೈಲ್ಯೂಟ್ ಆಗುತ್ತೆ. ಅದು ನಾನು ಹೇಳೋದೇನು ಅಂದರೆ, ಇಂಥ ವಿಷಯಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆದಿದೆ ಸದನದಲ್ಲಿ. ಸರ್ಕಾರದಲ್ಲಿ ತಪ್ಪಿಲ್ಲ ಅಂದರೆ ಸರ್ಕಾರ ಹೇಳಿ, ನಮ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ, ಯಾರು ಇನ್ವಾಲ್ವ್ಮೆಂಟ್ ಇಲ್ಲ, ನೀವು ಸಾಬೀತುಪಡಿಸಿ ಅಂತ ಸರ್ಕಾರ ಹೇಳ್ಬೋದಲ್ಲ. ಪರ್ಟಿಕ್ಯುಲರ್ಲಿ ಈ ಸೆಷನಲ್ಲಿ ನನಗೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಕೂಡ ಬೇಜವಾಬ್ದಾರಿಯಿಂದ ವರ್ತಿಸ್ತಿದ್ದಾರೆ ಅಂತ ಅನಿಸುತ್ತೆ. ಇದು ನಾನು 2-3 ದಿನಗಳಿಂದ ನಾನು ಹೋಗಿ ಬಂದು ನೋಡ್ತಿದ್ದೆ. ನಾನು ಸ್ವಲ್ಪ ಹೊತ್ತು ರೂಲಿಂಗ್ ಲಾಂಜಲ್ಲಿ ಕೂರ್ತಿದ್ದೆ, ಒಂದು ಸ್ವಲ್ಪ ಹೊತ್ತು ಅಪೋಸಿಷನ್ ಲಾಂಜಲ್ಲಿ ಕೂರ್ತಿದ್ದೀನಿ, ನೋಡಿದ್ದೀನಿ, ಒಳಗಡೆ ಹೋಗಿದ್ದೀನಿ, ಪರಿಷತ್ಗೆ ಹೋಗಿದ್ದೀನಿ, ಅಸೆಂಬ್ಲಿಗೆ ಹೋಗಿದ್ದೀನಿ. ನೋ ಡಿಸ್ಕಷನ್ ಅಟ್ ಆಲ್. ಹೋಗ್ತಿದ್ದಂಗೆ ಬಾವಿಗಿಳಿದಿದ್ದಾರೆ ಅರ್ಜೆಂಟ್. ಅಲ್ಲ, ಈವನ್ ನಿಮಗೆ ಇನ್ನೊಂದು ಭಾಳ ಅಚ್ಚರಿ ವಿಷಯ ಅಂದರೆ, ನಿಮಗೆ ಸೆಷನ್ ನಡಿಬೇಕಾದ್ರೂ ಕೂಡ ಅತ್ಯಂತ ಗಂಭೀರವಾದಂಥ ವಿಷಯಗಳು ಚರ್ಚೆ ನಡೀತಿದ್ದಲ್ಲಿ ಕೂಡ ಎಷ್ಟು ಜನ ಶಾಸಕರಿರ್ತಾರೆ ಆಡಳಿತ ಪಕ್ಷದ ಕಡೆ ಮತ್ತು ವಿರೋಧ ಪಕ್ಷಗಳ ಕಡೆ ಅಂತ ನೀವು ಲೆಕ್ಕ ಹಾಕ್ಬಿಟ್ರೆ ಅತ್ಯಂತ ನಿರಾಸೆ ಆಗುತ್ತೆ. ಈಗ ನೋಡಿ, ಆ್ಯಕ್ಚುಲಿ ಬೆಳಗ್ಗೆ ಅವ್ರು ಎಷ್ಟೋ ಜನ ಬರ್ತಾರೆ, ಸೈನ್ ಹಾಕ್ತಾರೆ, TADA ತಗೊಂಡು ಹೋಗ್ತಾ ಇರ್ತಾರೆ. ಅಲ್ಲಲ್ಲ, ನಿಮ್ಗೆ ಅದನ್ನೇ ಈ ವಿಷಯ ನಾವೇನು ಇಷ್ಟೊಂದು ಚರ್ಚೆ ಮಾಡ್ತೀವಿ ಅದಕ್ಕೆ ಹೊರತುಪಡಿಸಿದ ಒಂದಷ್ಟು ವಿಷಯ ಏನಂತಂದರೆ, ಈ ಸದನದ ಕ್ವಾಂಟಿಟಿ ಆಫ್ ಟೈಮು ಅದನ್ನು ಇಂಪ್ರೂವ್ ಮಾಡಬೇಕು, ಹೆಚ್ಚೆಚ್ಚು ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಅವ್ರಿಗೆ ಆರಾಮಾಗಿ ಮಲ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತೇಳಿ ಬೇರೆ ಥರದೊಂದು ಸೋಫಾ ವ್ಯವಸ್ಥೆ ಮಾಡಲಾಗಿದೆ. ಊಟಕ್ಕೆ ಹೊರಟೋಗ್ಬಿಡ್ತಾರೆ, ಮತ್ತೆ ಬರೋದು ತಡ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ಊಟದ ವ್ಯವಸ್ಥೆ ಮಾಡಿ. ಊಟದಲ್ಲೂ ಒಂದಿನ ಸೌತ್ ಕರ್ನಾಟಕ, ಒಂದಿನ ನಾರ್ತ್ ಕರ್ನಾಟಕ, ಜೋಳದ ರೊಟ್ಟಿ, ಮುದ್ದೆ, ಈ ಥರದ ಡಿಫ್ರೆಂಟ್ ಕೈಂಡ್ ಆಫ್ ಮೆನು ಅಲ್ಲಿ ಇದೆ. ಹಿಂಗೆಲ್ಲ ಮಾಡ್ತಿದ್ದಾರೆ. ಈಗ ಮೊನ್ನೆ ಯಾರೋ ಒಬ್ಬರು ಸದಸ್ಯರು ಹೇಳ್ತಾಯಿದ್ರು ಏನಂತಂದರೆ, 2 ಅಟೆಂಡೆನ್ಸ್ ಮಾಡಬೇಕು ಅಂತ. ಬೆಳಗ್ಗೆ ಒಂದು ಬಂದು ಸೈನ್ ಹಾಕ್ಬಿಟ್ಟು ಹೊರಟೋಗ್ಬಿಟ್ರಲ್ಲ, ಮಧ್ಯಾಹ್ನ ಇನ್ನೊಂದು ಸೈನ್ ಹಾಕೋತಾರೆ ಅಟೆಂಡೆನ್ಸ್ ಮಾಡಿದ್ರೆ ಆಗ ಒಂದಷ್ಟು ಜನ ಬರ್ತಾರೆ ಅಂತ. ಇಲ್ಲ, ಆ ಪ್ರಪೋಸಲ್ ಭಾಳ ದಿವಸದಿಂದ ಇದೆ. ಅದೇ ನೀವು ಕರೆಕ್ಟಾಗಿ ಹೇಳ್ತಿದ್ದೀರಾ. ಅದೇ ಪ್ರಪೋಸಲ್ನ ಭಾಳ ದಿವಸದಿಂದ ಬಹುಶಃ ಯಾರು ರಮೇಶ್ ಕುಮಾರ್ ಸ್ಪೀಕರ್ ಆದಿರಲು ಯಾರಿಗೂ ಬೆಳಗ್ಗೆ ಒಂದು ಸರಿ ಮಾಡಬೇಕು, ಮಧ್ಯಾಹ್ನ ಒಂದು ಸರಿ, 2 ಸರಿನೂ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಬೇಕು. 4 ಸಲ ಮಾಡಬೇಕು ಅವ್ರಿಗೆ. ಹೌದು, ನಿಜಕ್ಕೂ ಭಾಳ ಬೇಜಾರಾಗಿದೆ. ಅಂದರೆ ಖಾಲಿ ಕಾಣಿಸ್ತಿರ್ತವೆ ಚರ್ಚ್. ಅಂದರೆ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ, ಆ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಾನೇ ಅವ್ರಿಗೂ ಗೊತ್ತಾಗೋದು ಆಡಳಿತ ಹೆಂಗೆ ನಡೀತಿದೆ, ಸರ್ಕಾರ ಏನು ಮಾಡ್ತಿದೆ, ಏನು ಮಾಡ್ತಿಲ್ಲ, ಯಾವ ತಪ್ಪು, ಆಮೇಲೆ ಯಾವ ಜಿಲ್ಲೆಯಲ್ಲಿ ಯಾವ ಸಮಸ್ಯೆ ಇದೆ, ಎಲ್ಲಿ ಮಳೆ ಆಗಿದೆ, ಎಲ್ಲಿ ಬರ ಇದೆ, ಎಷ್ಟು ಸಿವಿಯರ್ ರಿಸನ್ಸ್ ಇದೆ ಅಂತ ಗೊತ್ತಾಗೋದು. ಅದು ಗೊತ್ತಾಗದಿದ್ರೆ ಅವ್ರು ಯಾವ ರೀತಿ ಕಾನೂನು ರೂಪಿಸ್ತಾರೆ, ಕಾನೂನು ರೂಪಿಸೋಕೆ ತಾನೇ ನಾವು ಕಳಿಸಿರೋದವ್ರನ್ನ. ಸೊ ಓಕೆ, ಬೇರೆ ವಿಷಯಕ್ಕೆ ಹೋಗ್ಬಿಟ್ವಿ. ಈಗ ಇನ್ನೊಂದು KPSC ಹಗರಣಕ್ಕೆ ಸಂಬಂಧಪಟ್ಟಂಗೆ ಕೂಡ ವಿಷಯ ಎತ್ಕೊಂಡ್ರು. ಎಗೇನ್ ಈ 3 ವಿಷಯಗಳು ಮುಖ್ಯವಾಗಿ KPSC, ರನ್ಯಾ ರಾವ್ ಮತ್ತು ಇದರಿಂದ ಗ್ಯಾರಂಟಿ ಸಮಿತಿಗಳು ತೊಗೊಂಡಿದ್ದಾರೆ. ರಾಜ್ಯಪಾಲರ ಭಾಷಣ ಬಗ್ಗೆ ಚರ್ಚೆ ಆಗಿಲ್ಲ, ಬಜೆಟ್ ಬಗ್ಗೆ ಚರ್ಚೆ ಆಗಿಲ್ಲ. ಸೊ ಮುಂದೆ ಹೆಂಗೆ ಸರ್ ಕತೆ? ಅಲ್ಲ, ಇದು ಸೀರಿಯಸ್ ಆಗಿ ತಗೋಬೇಕು. KPSC ಕೂಡ KPSC ಹಗರಣ ಇವತ್ತು ಹೊಸ್ತಾ ನೀವು ನೋಡಿದ್ದೀರಾ? ಬೇಕಾದಷ್ಟು ಹಗರಣ ಆದರೂ ಒಳವಕ್ಕಷ್ಟು ಅದು ನಿಗೂಢವಾಗಿ ಹೋಗ್ತಾ ಇರ್ತದೆ. ಯಾರು ಇನ್ವಾಲ್ವ್ ಆಗಿದ್ದಾರೆ, ಎಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಏನೇನು ಅಕ್ರಮಗಳು ನಡೆಸಿದ್ದಾರೆ, ಭಯ ಆಗುತ್ತೆ. ಇಂಥರ ಹಗರಣಗಳು ನಡೆದ್ರೆ ಪಾಪ ನಿಜವಾಗ್ಲೂ ಕಷ್ಟಪಟ್ಟು ಓದೋರಿಗೆ, ಕಷ್ಟಪಟ್ಟು ಪರೀಕ್ಷೆ ಬರೋರ ಕಥೆ ಏನು? ಯಾವುದೋ ಹಳ್ಳಿಯಲ್ಲಿ ಭಾಳ ಕಷ್ಟಪಟ್ಕೊಂಡು ತಿನ್ನಕ್ಕಿಲ್ಲದೆ, ಉಣ್ಣಕ್ಕಿಲ್ಲದೆ, ಹಾಕೊಳ್ಳೋಕ್ಕಿಲ್ಲದೆ, ಬಟ್ಟೆ ಹಾಕೊಳ್ಳೋಕ್ಕಿಲ್ಲದೆ ಭಾಳ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದಿರ್ತಾರೆ. ಇವ್ರು ಹಗರಣ ಮಾಡ್ಕೊಂಡು ತಮ್ಗೆ ಯಾರು ದುಡ್ಡು ಕೊಡ್ತಾರೋ, ತಮ್ಗೆ ಯಾರು ತಮ್ಮ ಮೇಲೆ ಯಾರು ಪ್ರಭಾವ ಬೀರ್ತಾರೋ ಅವ್ರಿಗೆ ನೌಕರಿ ಕೊಟ್ಕೊಂಡು ಹೋದರೆ ಉಳಿದವ್ರ ಕಥೆ ಏನು ಸರ್? ಇದು ನೋಡಿ, ನಾನು ಇದನ್ನು ಕಂಪ್ಲೀಟು ಫುಲ್ ಪ್ರೂಫ್ ವ್ಯವಸ್ಥೆ ಮಾಡಬೇಕು. ಟ್ರಾನ್ಸ್ಪರೆಂಟಾಗಿ ನಡಿಬೇಕು ಪರೀಕ್ಷೆಗಳೆಲ್ಲ. ಇದಕ್ಕೆ ನನಗೆ ಕೆಲವ್ರು ಹೇಳ್ತಿರ್ತಾರೆ, 10 ಕೋಟಿ ಕೊಡೋಕೆ ನಾನು ರೆಡಿ ಇದ್ದೀನಿ KPSC ಮೆಂಬರ್ ಮಾಡಿದ್ರೆ ಅಂತ. ಹಂಗಾದ್ರೆ KPSC ಅಧ್ಯಕ್ಷರು ಆಗೋದಕ್ಕೆ 100 ಕೋಟಿಗಳ ಗಟ್ಟಲೆ ಕೊಟ್ಟಿರೋ ಉದಾಹರಣೆಗಳನ್ನ ನಾನು ನೋಡಿದ್ದೀನಿ. 100 ಕೋಟಿ ಯಾಕೆ ಕೊಡ್ತಾನೆ ಅವನು? ದುಡ್ಡು ಮಾಡೋಕ್ಕೆ ಕೊಡ್ತಾನೆ. ಹೆಂಗೆ ದುಡ್ಡು ಮಾಡ್ತಾನೆ ಅವನು? ದಲ್ಲಾಳಿಗಳು ಇಟ್ಕೊತಾನೆ, ತಾಂಬಾರಪ್ಪ ಕ್ಯಾಂಡಿಡೇಟ್ಗಳನ್ನ,
ಅಂತೇಳಿ ಇದೇ ಅಂಗಡಿ ತಗೊಂಡು ಕೂತ್ಕೊಳ್ತಾರೆ. ಇದೇನು ಮಾನ ಮರ್ಯಾದೆ ತರುವಂಥ ಕೆಲಸನ ಇದು. ಖಂಡಿತ ಯಾರಿಗೂ ಗೌರವ ಥರ ಅಂತ ಕೆಲಸ ಅಲ್ಲ, ಸರ್ಕಾರಕ್ಕಾಗಲಿ ಯಾರಿಗೇ ಆಗಲಿ ಇದು ಶೋಭೆ ಥರ ಅಂಥದ್ದಲ್ಲ. ಇದನ್ನು ನಿಜವಾಗ್ಲೂ ಸುಧಾರಣೆ ಮಾಡಬೇಕಾಗಿದೆ. ನಿಜವಾಗ್ಲೂ ಕಷ್ಟಪಡೋರಿಗೆ ಕೆಲಸ ಸಿಗಬೇಕಾಗಿದೆ. ಈಗ ನೋಡಿ, ನಿಮಗೆ ನೇಮಕಾತಿಗಳೇ ಕಡಿಮೆ, ನೇಮಕಾತಿಗಳೇ ನಡೀತಿಲ್ಲ, ಅದರಲ್ಲೂ ಅವ್ಯವಹಾರ. ಏನು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಅಲ್ಲ, ನಾನು ನೋಡಿ, ಆ್ಯಕ್ಚುಲಿ ಇವೆಲ್ಲ ಸದನದಲ್ಲಿ ಚರ್ಚೆ ಆಗಬೇಕು. ಸರ್ಕಾರಕ್ಕೆ ಏನೋ ಒಂದು ಸುಪ್ರೀಂ ಪವರ್ ಅಂತ ಇರುತ್ತೆ. KPSC ತಪ್ಪು ಮಾಡಲಿ, ಇನ್ನೊಂದು ತಪ್ಪು ಮಾಡಲಿ, ಅಲ್ಲಿ KPSC ಅಧ್ಯಕ್ಷ ಇರಲಿ, ಸೆಕ್ರೆಟ್ರಿ ಇರಲಿ, 6 ಮೆಂಬರ್ ಸೆಕ್ರೆಟ್ರಿ ಯಾರೇ ಮಾಡಲಿ, ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೋದು. ಹೌದು, ಬೇಕು ಅಂದರೆ ನೇಮಕಾತಿನ ರದ್ದು ಮಾಡ್ಬೋದು. ಹೌದು, ಕಾನೂನಿಗೆ ತಿದ್ದುಪಡಿ ಆಗುತ್ತೆ ಅಂದರೆ ತರ್ಬೋದು. ಇದೆಲ್ಲ ಮಾಡಬೇಕು ಸಮಗ್ರ. ಅಂದರೆ ವಿಧಾನಸಭೆ ಇರೋದೇ, ಶಾಸನ ಸಭೆ ಇರೋದೇ ಚರ್ಚೆ ಮಾಡೋಕ್ಕೆ, ತೀರ್ಮಾನ ಮಾಡೋಕ್ಕೆ, ಕಾನೂನು ರೂಪಿಸಲಿಕ್ಕೆ, ಅಗತ್ಯ ಇದ್ದಾಗ ತಿದ್ದುಪಡಿ ಮಾಡಲಿಕ್ಕೆ. ಅದನ್ನು ಮಾಡೋದು ಬಿಟ್ಟು ನಾಮಕಾವಸ್ಥೆಗೆ ಡಿಸ್ಕಷನ್ ಮಾಡು, ಒಂಥರ ಚರ್ಚೆಗಿನ್ನ ಈ ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಅನ್ನೋ ರೀತಿ ಚರ್ಚೆಗಿನ್ನ ಗಲಾಟೆ, ಗೊದ್ದಲ, ಪ್ರತಿಭಟನೆಗಳೇ ಜಾಸ್ತಿ ಆಗ್ತಿದ್ದಾವೆ. KPSCಗೆ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ ಬೇರೆ ಇಶ್ಯೂಗೆ ಸಂಬಂಧಪಟ್ಟಂಗೆ ಇರ್ಬೋದು. ಬಜೆಟ್ನಂಥ ಬೇರೆ ಇದನ್ನು ಬಿಡಿ, ಬಜೆಟ್ನಂಥ ಗಂಭೀರ ವಿಷಯದ ಬಗ್ಗೆ ಕೂಡ ಒಂದು ಸಮಗ್ರವಾದಂಥ ಅಥವಾ ಗಂಭೀರವಾದಂಥ ಚರ್ಚೆ ಆಗ್ತಿಲ್ಲ. ಅಲ್ಲ, ಹಿಂದೆ ನೀವು KPSC ಬಗ್ಗೆ ಮಾತಾಡ್ತಿದ್ದಾಗ ಹಿಂದೆ ನಾನು ನೆನಪಿದ್ದಂಗೆ KPSC ಅಧ್ಯಕ್ಷರ ಅರೆಸ್ಟ್ ಆಗಿದ್ದು ಉದಾಹರಣೆಗಳಿವೆ ನನಗೆ ನೆನಪಿದ್ದಂಗೆ. ಈ ಥರದಲ್ಲಿದ್ದಾಗ ಸರ್ಕಾರ ಅದನ್ನು ಗಂಭೀರವಾಗಿ ತಗೋಬೇಕಲ್ಲ. KPSC ಅನ್ನೋದು ಒಂದು ನೇಮಕಾತಿ ಮಾಡುವಂಥ ಒಂದು ಪ್ರಮುಖ ಸಂಸ್ಥೆ ಅಲ್ವಾ? ಅದನ್ನು ಬೇರೆ ಬೇರೆ ವಿಧಾನಗಳ ಮೂಲಕ ಅವ್ರು ನೇಮಕ ಮಾಡ್ತಾರೆ. ಅಲ್ಲ ಸರ್, ಅದು ಇದು ಕಾರ್ಯಾಂಗಕ್ಕೆ ಬರುವಂಥ ಈ ಕಾಲಾಳುಗಳನ್ನ ಕೊಡುವಂಥ ಸಂಸ್ಥೆ. ಅಲ್ಲೇ ಭ್ರಷ್ಟಾಚಾರ ಅಂದರೆ ಅವರು ಇನ್ನು ಕಾರ್ಯಾಂಗಕ್ಕೆ ಏನೋ ಬರೋ ಮೊದಲೇ ಕರೆಕ್ಟಾಗಿ ಬಂದುಬಿಟ್ಟಿರ್ತಾರೆ ಜನ. ದುಡ್ಡು ಕೊಟ್ಟು ಬಂದವರು ಆಮೇಲೆ ಏನು ಮಾಡ್ತಾರೆ? ಹೌದು. ಇಲ್ಲಿ ದುಡ್ಡು ಅಲ್ಲಿ ಯಾರು ದುಡ್ಡು ಕೊಟ್ಟಿರ್ತಾರೋ, ಏನು ಬಂಡವಾಳ ಹಾಕಿರ್ತಾರಲ್ಲ, ಅವಾಗ ಅವ್ರಿಗೆ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತಾರೆ, ಇಲ್ಲಿ ಲಾಭ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ನೇಮಕಾತಿ, ಅಧ್ಯಕ್ಷರ ನೇಮಕಾತಿ ಮತ್ತು ಸದಸ್ಯರ ನೇಮಕಾತಿ ವಿಧಾನದಲ್ಲೇ ಬದಲಾವಣೆಗಳು ತರುವಂಥ ಅಗತ್ಯ ಇದೆ. ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದಂತೆ ಮಾಡಬೇಕು. ಒಂದ್ಸರಿ ನೇಮಕ ಮಾಡಿದ್ಮೇಲೆ ಒಂದ್ಸರಿ ಟ್ರಾನ್ಸ್ಫರ್, ಅದು ಭಾಳ ಪಾರದರ್ಶಕವಾಗಿ ನೇಮಕ ಆಗಬೇಕು. ಅದೇ ನಾನು ಹೇಳ್ತಿರೋದು. ನಾನು ಹೇಳ್ತಿರೋದು ಒಂದು ಅವ್ರದ್ದು ಅಧ್ಯಕ್ಷರು, ಸದಸ್ಯರ ಅವರ ನೇಮಕಾತಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಪಾರದರ್ಶಕವಾಗಿರಬೇಕು. ಜೊತೆಗೆ ಈಗ ಅಭ್ಯರ್ಥಿಗಳು ಅದು ಯಾವುದೋ ಅದು ಆಟೋಮೆಟಿಕಲಿ ಅದಾಗಲೇಬೇಕು. ಅದಾದಾಗ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕ ಪಾರದರ್ಶಕವಾಗಿ ನಡೆದಾಗ ಭ್ರಷ್ಟಾಚಾರ ಖಂಡಿತವಾಗಿ ಕಮ್ಮಿ ಆಗುತ್ತೆ. 100% ಕಮ್ಮಿ ಆಗದೆ ಇರ್ಬೋದು, ಬಟ್ ಕಡಿಮೆ ಅಂತೂ ಆಗುತ್ತಾ? ಅದನ್ನು ನಾನು ಹೇಳ್ತೀನಿ. ಒಂದು ಸರಿ ಅಧ್ಯಕ್ಷರ ನೇಮಕ ಆದಮೇಲೆ ನನಗೆ ಗೊತ್ತಿಲ್ಲ, ನಾನು ಅದು KPSC ನಿಯಮಗಳೇನಿದೆ ಅಂತ. ಅಧ್ಯಕ್ಷರ ನೇಮಕ ಆದರೆ, ಸದಸ್ಯರ ನೇಮಕ ಆದರೆ ಅವ್ರನ್ನ ತೆಗೆದಾಕ್ಬೋದು ಬಿಡ್ಬೋದು ಗೊತ್ತಿಲ್ಲ ನನಗೆ. ನಾನು ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋದು. ಆದರೆ ನೇಮಕಾತಿ ವ್ಯವಸ್ಥೆಯಲ್ಲಿ, ನೇಮಕಾತಿ ವಿಧಾನದಲ್ಲಿ ಬದಲಾವಣೆ ತರುವಂಥ ಒಂದು ಮಹತ್ವದ ಜವಾಬ್ದಾರಿಯನ್ನು ಸರ್ಕಾರ ಇದು ಮಾಡೋದು. ಆಮೇಲೆ ಈ KPSC ಸುಧಾರಣೆಗೆ ಸಂಬಂಧಪಟ್ಟಂಗೆ ಕೆಲವು ಸಮಿತಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಕೋಟಾ ಸಮಿತಿ ರಿಪೋರ್ಟ್ ಕೊಟ್ಟಿದ್ದಾರೆ. ಇವನ್ನೆಲ್ಲ ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಏನು ಇಂಪ್ಲಿಮೆಂಟ್ ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ, ಎಲ್ಲ ಕೂತು ಚರ್ಚೆ ಮಾಡಬೇಕಲ್ಲ. ಅದನ್ನು ಸರ್ಕಾರ, ಅದು ಮಹತ್ವದ ಜವಾಬ್ದಾರಿ. ನಾನು ಸಿದ್ದರಾಮಯ್ಯನವರೆಲ್ಲೋ ಇವತ್ತು ಏನು ರಿಪ್ಲೈ ಮಾಡ್ತಿದ್ದಾಗ ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಓಟಾ ಸಮಿತಿಯ ಶಿಫಾರಸುಗಳನ್ನ ನಾವು ಜಾರಿ ಮಾಡೋದಕ್ಕೆ ಇದು ಮಾಡ್ತಾ ಇದ್ದೀವಿ ಅಂತ. ಸೊ ಈ ಥರದೆಲ್ಲ ಕಾರ್ಯಕ್ರಮಗಳ ಮೂಲಕ ಒಂದು ನಿಜವಾಗ್ಲೂ ಸುಧಾರಣೆ ತರ್ಬೋದು. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದರೆ ಖಂಡಿತವಾಗಿ ಸುಧಾರಣೆ ತರ್ಬೋದು. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಮಾತಾಡಲಿಕ್ಕೆ ಧನ್ಯವಾದ ದಿನೇಶ್. ವೀಕ್ಷಕರೇ, ನೋಡಿರಿ, ಅಂದರೆ ರಾಜ್ಯ ವಿಧಾನಸಭೆ ಕಲಾಪ ಯಾವ ರೀತಿ ನಡೀತಿದೆ, ವಿಷಯಗಳು ಯಾವ ರೀತಿ ಡೈಲ್ಯೂಟ್ ಆಗ್ತಿದ್ದಾವೆ, ಮತ್ತು ಭಾಳ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿರುವಂಥ ವಿಷಯಗಳು ಚರ್ಚೆಗೆ ಬರದೇ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವೆಲ್ಲದರ ಬಗ್ಗೆ ಹಿರಿಯ ಪತ್ರಕರ್ತರಾದಂಥ ನಂಜುಂಡೇಗೌಡರು ಮಾತನಾಡಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಿಂದ ಒನ್ಸ್ ಅಗೇನ್ ನಾನು ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ, ವಾರ್ತಾ ಭಾರತೀಯ ಪ್ಲಾಟ್ಫಾರ್ಮ್ಗಳಾದಂಥ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.